ನಮಸ್ಕಾರ ಸ್ನೇಹಿತರೆ, ನೀವು ಮಕರ ರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೀವು ಸಾಮಾನ್ಯರಲ್ಲ, ನೀವು ಶನಿಯ ಮಕ್ಕಳು. ಶಿಸ್ತು, ಕಷ್ಟ, ಏಳಿಗೆಯ ಪ್ರತೀಕ ನೀವು. ಮಕರ ಅಂದರೆ ಮೊಸಳೆ. ನೀರಲ್ಲೂ ನಡೆಯುತ್ತೆ, ನೆಲದಲ್ಲೂ ನಡೆಯುತ್ತೆ. ಯಾವ ಪರಿಸ್ಥಿತಿಯಲ್ಲೂ ಬದುಕೋ ಶಕ್ತಿ ನಿಮಗಿದೆ. ನೀವು ನಿಧಾನ, ಆದರೆ ನಿಂತಲ್ಲೇ ನಿಲ್ಲಲ್ಲ. ಒಂದೊಂದೇ ಮೆಟ್ಟಿಲು ಏರಿ ಮೇಲೆ ಹೋಗ್ತೀರಾ. ಇವತ್ತು ಕಷ್ಟಪಟ್ಟರೆ ನಾಳೆ ರಾಜನಾಗ್ತೀನಿ ಅನ್ನೋ ನಂಬಿಕೆ ನಿಮಗಿದೆ. ಜನ ನಿಮಗೆ ಕೆಲಸದ ಹುಚ್ಚು ಅಂತಾರೆ. 9ರಿಂದ 5 ಅಲ್ಲ, 9ರಿಂದ 9 ಕೆಲಸ ಮಾಡ್ತೀರಾ. ನಿಮ್ಮ ಮಾತು ಕಡಿಮೆ, ಕೆಲಸ ಜಾಸ್ತಿ. ಪ್ರಾಮಿಸ್ ಮಾಡಿದರೆ ಪ್ರಾಣ ಹೋದರೂ ಉಳಿಸಿಕೊಳ್ತೀರಾ. ಅದಕ್ಕೆ ದೊಡ್ಡ ಕಂಪನಿಯ CEO, ಗೌರ್ಮೆಂಟ್ ಜಾಬ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನಲ್ಲಿ ನೀವು ಟಾಪ್. ಆದರೆ ಮಕರ ರಾಶಿಯವರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ? ಜಾಸ್ತಿ ಕೆಲಸ ಮತ್ತು ಭಾವನೆ ಮುಚ್ಚಿಡೋದು. ನಾನು ದುರ್ಬಲನಲ್ಲ ಅಂತ ಆಳೋದನ್ನು ಬಿಡ್ತೀರಾ. ಈಗ ಅಲ್ಲ, ಮುಂದೆ ಎಂಜಾಯ್ ಮಾಡ್ತೀನಿ ಅಂತ ಇವತ್ತಿನ ಖುಷಿನೂ ಬಿಡ್ತೀರಾ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದ 4 ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ಹೇಳ್ತೀನಿ. ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಮಕರ ರಾಶಿಯವರು ಕರ್ಮದ ಫಲ ಕೊಡು ಶನಿಯ ಮಕ್ಕಳು. ಒಮ್ಮೆ ನೀವು ಎದ್ದು ನಿಂತರೆ ನಿಮ್ಮನ್ನು ಯಾರೂ ಕೆಳಗೆ ತಳ್ಳೋಕೆ ಆಗಲ್ಲ. ವಿಡಿಯೋ ಶುರು ಮಾಡೋ ಮುನ್ನ ನೀವು ಮಕರ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ನೆನಪಿಸಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿ ಶನಿ, ಅಂದರೆ ಕರ್ಮ, ಶಿಸ್ತು, ತಾಳ್ಮೆ, ರಚನೆ, ಅಧಿಕಾರ. ಹಾಗಾಗಿ ನಿಮಗೆ ಸುಲಭದ ದಾರಿ ಇಷ್ಟ ಆಗಲ್ಲ. ಕಷ್ಟಪಟ್ಟೇ ಸಾಧಿಸಬೇಕು ಅನ್ನೋದು ನಿಮ್ಮ ನೀತಿ. ನೀವು ತುಂಬ ಪ್ರಾಯೋಗಿಕ, ಕನಸಲ್ಲ, ಗ್ರೌಂಡ್ ರಿಯಾಲಿಟಿನಲ್ಲಿ ಬದುಕೋರು. ಫ್ಯಾಮಿಲಿ ಜವಾಬ್ದಾರಿಯನ್ನು ಹೊರ್ತೀರಾ. ನಾನಿದ್ದೀನಿ ಅನ್ನೋ ಭರವಸೆ ಕೊಡ್ತೀರಾ. ರಾಜಕೀಯ, ಗೌರ್ಮೆಂಟ್ ಕೆಲಸ, ಲ್ಯಾಂಡ್ ಮ್ಯಾನೇಜ್ಮೆಂಟ್ ಕೆಲಸದಲ್ಲಿ ನೀವು ರಾಜ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಜಾಸ್ತಿ ಯೋಚನೆ ಮತ್ತು ಭಾವನೆ ಇಲ್ಲದಿರುವುದು. ಎಲ್ಲರನ್ನೂ ಅನುಮಾನ ಮಾಡ್ತೀರಾ. ನಾನು ಪ್ರೀತಿ ತೋರಿಸಿದರೆ ವೀಕ್ ಆಗ್ತೀನಾ ಅಂತೀರಾ. ಆದರೆ ಕೆಲವೊಮ್ಮೆ ಸಂಬಂಧ ಮಕ್ಕಳಿಂದ ದೂರ ಮಾಡುತ್ತೆ. ನೆನಪಿಡಿ, ಕಬ್ಬಿಣ ಬಿಸಿಯಾದಾಗ ಮಾತ್ರ ಆಕಾರ ಬರುತ್ತೆ. ಶನಿ ನಿಮ್ಮನ್ನು ಕಾಯಿಸ್ತಾನೆ, ಅದಕ್ಕೆ ಹೆದರಬೇಡಿ. ಇನ್ನು ಮೊದಲ ಗಂಡಾಂತರ ಕಾಲ ಯಾವುದು ಅಂದರೆ 20ರಿಂದ 25 ವರ್ಷ ವಯಸ್ಸು. ಇದು ನಿಮ್ಮ ಸ್ಟ್ರಗಲ್ ಮತ್ತು ಫೌಂಡೇಶನ್ ಕಾಲ. ಈ ಸಮಯದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವ ಜಾಸ್ತಿ. ಫ್ರೆಂಡ್ ಎಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ, ನೀವು ಜಾಬ್ ಹುಡುಕ್ತಾ ಇರ್ತೀರ. ನನ್ನ ಏಜ್ನಲ್ಲಿ ಯಾಕೆ ಇಷ್ಟೊಂದು ಜವಾಬ್ದಾರಿಯನ್ನು ನೋವು. ಓದಿನಲ್ಲಿ ಡಿಲೇ, ಕೆಲಸದಲ್ಲಿ ಕೆಳಗಿನಿಂದ ಶುರು, ಬಾಸ್ ಬೈತಾನೆ, ಸಂಬಳ ಕಡಿಮೆ. ಈ ವಯಸ್ಸಲ್ಲಿ ನಾನು ಏನೂ ಸಾಧಿಸಿಲ್ಲ ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಹಾಗಾಗಿ ಈ ವಯಸ್ಸಲ್ಲಿ ತಾಳ್ಮೆ ಇಟ್ಕೊಳ್ಳಿ. ನೀವು ಕಟ್ಟೋ ಅಡಿಪಾಯ ಗಟ್ಟಿ ಇರಬೇಕು. ಇವತ್ತಿನ ಕಷ್ಟವೇ ನಾಳೆಯ ಕಿರೀಟ. ಎರಡನೇ ಗಂಡಾಂತರ ಕಾಲ 29ರಿಂದ 33 ವರ್ಷ, ಸಾಡೆ ಸಾತಿ 1ನೇ ಹಂತ. ಇದು ಕೆರಿಯರ್ ಮತ್ತು ಮದುವೆಯ ಗಂಡಾಂತರದ ಸಮಯ. ಈಗ ಶನಿ ನಿಮ್ಮ ರಾಶಿಗೆ ಬರ್ತಾನೆ. ಜಾಬ್ನಲ್ಲಿ ಪ್ರೆಷರ್ ಜಾಸ್ತಿ, ಪ್ರಮೋಷನ್ ಡಿಲೇ, ಜವಾಬ್ದಾರಿ ಮಾತ್ರ ಜಾಸ್ತಿ, ಮದುವೆ ವಿಳಂಬ. ಆದರೂ ಪಾರ್ಟ್ನರ್ ಜೊತೆ ಹೊಂದಾಣಿಕೆ ಇಲ್ಲ. ನಾನು ಕೆಲಸ ಮಾಡ್ತೀನಿ, ನೀನು ಮನೆ ನೋಡು ಅನ್ನೋ ಜಗಳ. ಹಣ ಬರುತ್ತೆ, ಆದರೆ ಖರ್ಚು ಅದಕ್ಕಿಂತ ಜಾಸ್ತಿ. ಸಾಲ, ಮನೆ ಲೋನ್. ಆರೋಗ್ಯದಲ್ಲಿ ಮೂಳೆ, ಕೀಲು, ಮಂಡಿ ನೋವು, ಕೆಲಸದ ಸ್ಟ್ರೆಸ್ಸಿಂದ ನಿದ್ದೆ ಬರಲ್ಲ. ಈ ವಯಸ್ಸಲ್ಲಿ ಒಂದು ಮಾತು ನೆನಪಿಡಿ, ನಿಧಾನ, ಆತುರ ಬೇಡ. ಶನಿ ನಿಧಾನವಾಗಿ ಕೊಡ್ತಾನೆ. ಮೂರನೇ ಗಂಡಾಂತರ ಕಾಲ 38ರಿಂದ 42 ವರ್ಷ, ಸಾಡೆ ಸಾತಿ 2ನೇ ಹಂತ. ಇದು ಕುಟುಂಬ ಮತ್ತು ಆಸ್ತಿಯ ಕಾಲ. ಈ ಸಮಯದಲ್ಲಿ ಶನಿ ನಿಮ್ಮ 2ನೇ ಮನೆಗೆ ಬರ್ತಾನೆ. ಪೋಷಕರ ಆರೋಗ್ಯದ ಜವಾಬ್ದಾರಿ, ಮಕ್ಕಳ ಓದು, ಮದುವೆ ಖರ್ಚು. ವ್ಯಾಪಾರದಲ್ಲಿ ಗೌರ್ಮೆಂಟ್ ಪ್ರಾಬ್ಲಮ್, ಟ್ಯಾಕ್ಸ್, ಲೀಗಲ್ ಇಶ್ಯೂ. ಪಾರ್ಟ್ನರ್, ಸ್ಟಾಫ್ ನಿಮ್ಮನ್ನು ಮೋಸ ಮಾಡ್ತಾರೆ. ನಾನು ಇಷ್ಟೆಲ್ಲ ಮಾಡಿದೆ ಅನ್ನೋ ನೋವು. ಆರೋಗ್ಯದಲ್ಲಿ ಶುಗರ್, BP, ಚರ್ಮ, ಮಾನಸಿಕ ಒತ್ತಡ. ನಾನು ಎಲ್ಲರಿಗಾಗಿ ಬದುಕಿದೆ, ನನಗಾಗಿ ಯಾರು ಅನ್ನೋ ಪ್ರಶ್ನೆ. ನೆನಪಿಡಿ, ಈ ಕಾಲದಲ್ಲಿ ನೀವು ಕಲಿಯೋದು ಇಲ್ಲ ಅಂತ ಹೇಳೋದು, ಎಲ್ಲ ಜವಾಬ್ದಾರಿ ಹೊರೋಕೆ ಆಗಲ್ಲ. 4ನೇ ಮತ್ತು ದೊಡ್ಡ ಗಂಡಾಂತರ ಕಾಲ 47ರಿಂದ 51 ವರ್ಷ, ಸಾಡೆ ಸಾತಿ 3ನೇ ಹಂತ ಮತ್ತು ಅಷ್ಟಮ ಶನಿ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. ಶನಿ ನಿಮ್ಮ 8ನೇ ಮನೆಗೆ ಬರ್ತಾನೆ. 20 ವರ್ಷ ಕಟ್ಟಿದ ಬಿಸ್ನೆಸ್ ಕುಸಿಯಬಹುದು, ಜಾಬ್ ಹೋಗಬಹುದು, ಆಸ್ತಿ ವಿವಾದ, ಕೋರ್ಟ್ ಕೇಸ್, ಹತ್ತಿರದವರಿಂದ ಮೋಸ, ಆರೋಗ್ಯದಲ್ಲಿ ದೊಡ್ಡ ಆಪರೇಷನ್, ಮೂಳೆ ಮುರಿತ, ದೀರ್ಘ ಕಾಯಿಲೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಫಲ ಏನು ಅನ್ನೋ ಸೋಲಿನ ಭಾವ. ಆದರೆ ಇದು ಅಂತ್ಯ ಅಲ್ಲ, ಇದು ಮುಕುಟ. ಶನಿ 51ರ ನಂತರ ನಿಮ್ಮನ್ನು ರಾಜ ಮಾಡ್ತಾನೆ.
ಈ 4 ವರ್ಷದಲ್ಲಿ ನೀವು ಕಲಿಯೋ ಈಗೋ ಬಿಟ್ಟು ಶರಣಾಗುವುದು ಇದೇ ನಿಮ್ಮ ಮುಂದಿನ 20 ವರ್ಷದ ಆಸ್ತಿ. ಮುಖ್ಯವಾದ ಮಾತು: ಮಕರ ರಾಶಿಯವರಿಗೆ ಕಷ್ಟ ಮತ್ತು ಶಿಸ್ತೇ ಆಯುಧ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನೀವು ಸಾಮ್ರಾಜ್ಯ ಕಟ್ಟುತ್ತೀರಾ. ತಪ್ಪಾಗಿ ಉಪಯೋಗಿಸಿದರೆ ನಾನು ಮಾತ್ರ ಕಷ್ಟಪಡ್ತೀನಿ ಅನ್ನೋ ವಿಕ್ಟಿಮ್ ಆಗ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ದೂರು, ಜಾಸ್ತಿ ಕೆಲಸ. ಈ 3 ನಿಯಮಗಳನ್ನು ತಪ್ಪದೇ ಪಾಲಿಸಿ. 1. ಶನಿವಾರದ ನಿಯಮ. ಶನಿವಾರ ಕಪ್ಪು ಅಥವಾ ನೀಲಿ ಬಟ್ಟೆ ಹಾಕಿ ಓಂ ಶಂ ಶನೈಶ್ಚರಾಯ ನಮಃ 21 ಸಲ ಹೇಳಿ. ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ. ಮಾಂಸ ಮದ್ಯ ಬಿಡಿ, ಸುಳ್ಳು ಹೇಳಬೇಡಿ. 2. ಬಣ್ಣ ಮತ್ತು ದಾನ. ಪ್ರತಿ ಶನಿವಾರ ಬಡವರಿಗೆ ಕಪ್ಪು ಕಂಬಳಿ, ಎಳ್ಳು, ಕಬ್ಬಿಣದ ವಸ್ತು ದಾನ ಮಾಡಿ. ಕಾಗೆ, ನಾಯಿಗೆ ಆಹಾರ ಹಾಕಿ. ಹಿರಿಯರ ಸೇವೆ ಮಾಡಿ. ಇದರಿಂದ ಶನಿ ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 10 ನಿಮಿಷ ನಾನು ಇವತ್ತು ಏನು ಸಾಧಿಸಿದೆ ಅಂತ ಬರೆಯಿರಿ. ಕೆಲಸದ ಜೊತೆ 1 ಗಂಟೆ ಫ್ಯಾಮಿಲಿಗೆ ಟೈಮ್ ಕೊಡಿ. ಮನಸ್ಸು ಹಗುರ ಆಗುತ್ತೆ. ಪ್ರತಿ ತಿಂಗಳು ಚಿಕ್ಕದಾದರೂ ಒಂದು ಸೆಲೆಬ್ರೇಷನ್ ಮಾಡಿ. ನಾನು ಮಾತ್ರ ಅನ್ನೋ ಹಠ ಬಿಡಿ. ಟೀಮ್ ಕೆಲಸ ಮಾಡಿ. ಇನ್ನು ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪುಗಳು. 1. ನಾನೊಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋ ಹಠ, ಸಹಾಯ ಕೇಳಿ. 2. ಭಾವನೆ ಮುಚ್ಚಿಡೋದು, ಫ್ಯಾಮಿಲಿ ಹತ್ರ ಮಾತಾಡಿ. 3. ಕೆಲಸದ ಜೊತೆ ಆರೋಗ್ಯ ಇಗ್ನೋರ್ ಮಾಡೋದು. ಶನಿ ಮೊದಲು ದೇಹದಿಂದಲೇ ಪರೀಕ್ಷೆ ಮಾಡ್ತಾನೆ. 21 ದಿನ ಚಾಲೆಂಜ್. ಮುಂದಿನ 21 ದಿನ ಈ 3 ಕೆಲಸ ಮಾಡಿ. 1. ಬೆಳಿಗ್ಗೆ ನಾನು ಇವತ್ತು 1% ಬೆಟರ್ ಆಗ್ತೀನಿ ಅಂತ ನಿರ್ಧಾರ ಮಾಡಿ. 2. ದಿನಕ್ಕೆ 30 ನಿಮಿಷ ನಡಿಗೆ ಮತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ. 3. ರಾತ್ರಿ ಇವತ್ತು ಯಾರಿಗೆ ಸಹಾಯ ಮಾಡಿದೆ ಅಂತ ಬರೆಯಿರಿ. ಜ್ಯೋತಿಷ್ಯ ಭವಿಷ್ಯ ಅಲ್ಲ, ಅದು ರಸ್ತೆಯಲ್ಲಿರೋ ಸೂಚನಾ ಫಲಕ. ಯಾವ ತಿರುವಲ್ಲಿ ಸ್ಲೋ ಮಾಡಬೇಕು ಅಂತ ತೋರಿಸುತ್ತೆ. ಓಡಿಸೋದು ನಿಮ್ಮ ಕೈಯಲ್ಲಿ. ಕಷ್ಟ ಮತ್ತು ಶಿಸ್ತಿದ್ದರೆ ಮಕರ ರಾಶಿಯವರು 50ರ ನಂತರ ರಾಜ ಆಗ್ತಾರೆ. ನೀವು ಈಗ ಯಾವ ವಯಸ್ಸಿನಲ್ಲಿದ್ದೀರಾ, ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ, ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಇನ್ನೊಬ್ಬ ಮಕರ ರಾಶಿಯವರಿಗೆ ಶಕ್ತಿ ಕೊಡುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಕರ ರಾಶಿಯವರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಲವಾಗಿರಿ, ನೀವು ಮೊಸಳೆ. ನೀವು ನಿಧಾನ ಆದರೆ ನೀವು ಗೆಲ್ತೀರಾ. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ಗಟ್ಟಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.